ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕ್ವಿಸ್ ಟೈಮ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೆ ನೋಡಿ ಲೈಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಕೇಳಾದ ಕ್ವಶನ್ಗೆ ಯಾವ್ದಕ್ಕಾರ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಮೊದಲನೇ ಪ್ರಶ್ನೆ. ಕೆಳಗಿನವರಲ್ಲಿ ಕಡಲ ತೀರದ ಭಾರ್ಗವ ಎಂದು ಯಾರನ್ನು ಕರೆಯುತ್ತಾರೆ? ಈ ಕೆಳಗಿನವರಲ್ಲಿ ಕಡಲ ತೀರದ ಭಾರ್ಗವ ಎಂದು ಯಾರನ್ನು ಕರೆಯುತ್ತೇವೆ ಎಂಬುದು ಪ್ರಶ್ನೆ. 1. ಉಲ್ಲಾಸ ಕಾರಂತ, BV ಕಾರಂತ, ಶಿವರಾಮ ಕಾರಂತ, ಶ್ರೀಕಾಂತ ಕಾರಂತ. ಈ ನಾಲ್ವರಲ್ಲಿ ಸರಿಯಾದ ಉತ್ತರ ಶಿವರಾಮ ಕಾರಂತ. ಶಿವರಾಮ ಕಾರಂತರವರನ್ನು ಕಡಲ ತೀರದ ಭಾರ್ಗವ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತೇವೆ? ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತೇವೆ ಎಂಬುದು ಪ್ರಶ್ನೆ. 1. ರಾಘವಾಂಕ, ದುಂಡಿರಾಜ, ದಿನಕರ ದೇಸಾಯಿ, ಕುವೆಂಪು. ಈ ನಾಲ್ವರಲ್ಲಿ ಚುಟುಕುಗಳ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತೇವೆ? ಸ್ನೇಹಿತರೆ, ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ದಿನಕರ ದೇಸಾಯಿ. ಇವರನ್ನು ಚುಟುಕು ಬ್ರಹ್ಮ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ. ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಇದು ಯಾರ ಅಂಕಿತ ನಾಮ? ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವನ್ನು ಬಳಸಿ ಬರೆಯುತ್ತಿದ್ದವರು ಯಾರು? ಚನ್ನಬಸವಣ್ಣ, ಅಲ್ಲಮಪ್ರಭು, ಬಸವಣ್ಣ, ಮಾಚಿದೇವ. ಈ ನಾಲ್ವರಲ್ಲಿ ತಮ್ಮ ಕಾವ್ಯಗಳಲ್ಲಿ ಕೂಡಲ ಸಂಗಮ ದೇವ ಎಂದು ಯಾರು ಬಳಸುತ್ತಿದ್ದರು? ಸರಿಯಾದ ಉತ್ತರ ಬಸವಣ್ಣ. ಬಸವಣ್ಣನವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ. ಮುಂದಿನ ಪ್ರಶ್ನೆ. ಗುಹೇಶ್ವರ ಇದು ಯಾರ ಅಂಕಿತ ನಾಮ? ಯಾರ ವಚನಗಳಲ್ಲಿ ಗುಹೇಶ್ವರ ಎಂದು ಬಳಸುತ್ತಿದ್ದರು? ಅಲ್ಲಮಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಗೊಲ್ಲಾಳೇಶ್ವರ. ಈ ನಾಲ್ಕರಲ್ಲಿ ಯಾರದು ಗುಹೇಶ್ವರ ಅಂಕಿತ ನಾಮ ಎಂಬುದು ಪ್ರಶ್ನೆ. ಸ್ನೇಹಿತರೆ, ಸರಿಯಾದ ಉತ್ತರ ಅಲ್ಲಮಪ್ರಭು. ಅಲ್ಲಮಪ್ರಭುಗಳು ಗುಹೇಶ್ವರ ಎಂಬ ಅಂಕಿತ ನಾಮದಲ್ಲಿ ವಚನಗಳನ್ನು ರಚಿಸಿದರು. ಮುಂದಿನ ಪ್ರಶ್ನೆ. ಚನ್ನಮಲ್ಲಿಕಾರ್ಜುನ ಇದು ಯಾರ ಅಂಕಿತ ನಾಮ? ಯಾರು ತಮ್ಮ ವಚನಗಳಲ್ಲಿ ಚನ್ನಮಲ್ಲಿಕಾರ್ಜುನ ಎಂದು ಬಳಸಿದ್ದಾರೆ? ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಸಿದ್ದರಾಮ, ಅಲ್ಲಮಪ್ರಭು. ಈ 4 ಜನರಲ್ಲಿ ಚನ್ನಮಲ್ಲಿಕಾರ್ಜುನ ಅಂಕಿತವನ್ನು ಬಳಸಿದವರು ಯಾರು ಎಂದರೆ ಅಕ್ಕ ಮಹಾದೇವಿ. ಸರಿಯಾದ ಉತ್ತರ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತವನ್ನು ಬಳಸುತ್ತಿದ್ದರು. ಮುಂದಿನ ಪ್ರಶ್ನೆ. ಕೂಡಲ ಚನ್ನಸಂಗಯ್ಯ ಇದು ಯಾರ ಅಂಕಿತ ನಾಮ? ಕೂಡಲ ಚನ್ನಸಂಗಯ್ಯ ಎಂಬುದು ಯಾರ ಅಂಕಿತ ನಾಮ? ನಿಜಗುಣ ಶಿವಯೋಗಿ, ಷಡಕ್ಷರ ದೇವ, ಚನ್ನಬಸವಣ್ಣ, ಬಸವಣ್ಣ. ಈ ನಾಲ್ವರಲ್ಲಿ ಕೂಡಲ ಚನ್ನಸಂಗಯ್ಯ ಎಂಬ ಅಂಕಿತವನ್ನು ಬಳಸುತ್ತಿದ್ದವರು ಯಾರು? ಸ್ನೇಹಿತರೆ, ಸರಿಯಾದ ಉತ್ತರ ಚನ್ನಬಸವಣ್ಣ. ಚನ್ನಬಸವಣ್ಣನವರ ಅಂಕಿತ ಇದಾಗಿತ್ತು. ಮುಂದಿನ ಪ್ರಶ್ನೆ. ಕಾಗಿ ನೆಲೆಯಾದಿ ಕೇಶವ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿ ಹೊಂದಿದವರು ಯಾರು? ಕಾಗಿ ನೆಲೆಯಾದಿ ಕೇಶವ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿ ಹೊಂದಿದವರು ಯಾರು? ಕಬೀರದಾಸರು, ಕನಕದಾಸರು, ಕಾಳಿದಾಸ, ಪುರಂದರದಾಸ. ಈ 4ರಲ್ಲಿ ಸರಿಯಾದ ಉತ್ತರವನ್ನು ನೋಡೋಣ. ಯಾರು ಕಾಗಿನೆಲೆಯಾದಿ ಕೇಶವ ಎಂಬುದು ಪ್ರಶ್ನೆ. ಕನಕದಾಸರು. ಕನಕದಾಸರು ಸರಿಯಾದ ಉತ್ತರ. ಸ್ನೇಹಿತರೆ, ಕನಕದಾಸರು ಈ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಮುಂದಿನ ಪ್ರಶ್ನೆ. ಪುರಂದರ ವಿಠಲ ಎಂಬುದು ಯಾರ ಅಂಕಿತ ನಾಮ? ಪುರಂದರ ವಿಠಲ ಎಂಬುದು ಯಾರ ಅಂಕಿತ ನಾಮ? ವಿಜಯ ವಿಠಲ, ಪುರಂದರದಾಸ, ಕನಕದಾಸ, ವಿಜಯದಾಸ. ಈ 4ರಲ್ಲಿ ಪುರಂದರ ವಿಠಲ ಎಂಬ ಅಂಕಿತ ನಾಮ ಯಾರದು? ಸ್ನೇಹಿತರೆ, ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ ಎಂಬುದಾಗಿತ್ತು. ಮುಂದಿನ ಪ್ರಶ್ನೆ. ಕರ್ನಾಟಕದ ಸಂಗೀತ ಪಿತಾಮಹ. ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಪುರಂದರದಾಸ, ಸೂರದಾಸ, ಕಬೀರದಾಸ, ವಿಜಯದಾಸ. ಈ 4ರಲ್ಲಿ ಯಾರು ಕರ್ನಾಟಕ ಸಂಗೀತ ಪಿತಾಮಹರು? ಬನ್ನಿ, ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪುರಂದರದಾಸ. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹರು. ಮುಂದಿನ ಪ್ರಶ್ನೆ. ಬುದ್ಧ ಈ ಹೆಸರಿನ ವಿಶೇಷ ಅರ್ಥವೇನು? ಬುದ್ಧ ಎಂಬ ಹೆಸರಿನ ವಿಶೇಷ ಅರ್ಥವೇನು ಎಂಬುದು ಪ್ರಶ್ನೆ. ನವೋದಯ, ಭಾಗ್ಯೋದಯ, ಜ್ಞಾನೋದಯ, ಚಂದ್ರೋದಯ.
ಈ ನಾಲ್ಕರಲ್ಲಿ ಸರಿಯಾದ ಉತ್ತರವು ಯಾವುದೆಂದರೆ ಜ್ಞಾನೋದಯ. ಜ್ಞಾನೋದಯವು ಬುದ್ಧ ಎಂಬ ಹೆಸರಿನ ವಿಶೇಷಾರ್ಥವಾಗಿರುತ್ತದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಎಸ್ ಎಲ್ ಭೈರಪ್ಪನವರ ಕೃತಿ ಯಾವುದು? ಎಸ್ ಎಲ್ ಭೈರಪ್ಪ ಬರೆದಿರುವಂಥ ಕೃತಿಗಳಲ್ಲಿ ಈ ನಾಲ್ಕರಲ್ಲಿ ಯಾವುದು ಎಂಬುದು ಪ್ರಶ್ನೆ. ದುರ್ಗ ಸಮಾನ, ವಂಶವೃಕ್ಷ, ಚೋಮನದುಡಿ, ಮಲೆಗಳಲ್ಲಿ ಮದುಮಗಳು. ಈ ನಾಲ್ಕು ಕೃತಿಗಳಲ್ಲಿ ಎಸ್ ಎಲ್ ಭೈರಪ್ಪನವರ ಕೃತಿ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಸರಿಯಾದ ಉತ್ತರ ವಂಶವೃಕ್ಷ. ವಂಶವೃಕ್ಷ ಎಂಬುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕನ್ನಡದ ಪ್ರಥಮ ಆಗಮಿಕ ಕಾವ್ಯ ಯಾವುದು? ಕನ್ನಡದ ಮೊದಲ ಆಗಮಿಕ ಕಾವ್ಯ ಯಾವುದು? ಜೈನ ಪುರಾಣ, ಆದಿಪುರಾಣ, ಗರುಡ ಪುರಾಣ, ಕಟ್ಟೆ ಪುರಾಣ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಸರಿಯಾದ ಉತ್ತರ ಆದಿಪುರಾಣ. ಆದಿಪುರಾಣವು ಪ್ರಥಮ ಆಗಮಿಕ ಕಾವ್ಯವಾಗಿದೆ ಕನ್ನಡದಲ್ಲಿ. ಮುಂದಿನ ಪ್ರಶ್ನೆ, ಕಾಲಿಗೆ ಬುದ್ಧಿ ಏಳು ಇದರ ಅರ್ಥವೇನು? ಕಾಲಿಗೆ ಬುದ್ಧಿ ಏಳು ಇದರ ಅರ್ಥವೇನು? ಓಡಿ ಬಾ, ಕಾಲಿಗೆ ಕಲಿಸುವುದು, ಓಡಿ ಹೋಗು ಮತ್ತು ವ್ಯಾಯಾಮ ಮಾಡು. ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ನೋಡೋಣ ಬನ್ನಿ. ಸ್ನೇಹಿತರೆ, ಸರಿಯಾದ ಉತ್ತರ ಓಡಿ ಹೋಗು. ಓಡಿ ಹೋಗು ಎಂಬುದು ಕಾಲಿಗೆ ಬುದ್ಧಿ ಏಳು ಎಂಬುದರ ಅರ್ಥವಾಗಿದೆ. ಮುಂದಿನ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯ ರಚನಾಕಾರರು ಯಾರು? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಗೀತೆಯ ರಚನಾಕಾರರು ಯಾರು ಎಂಬುದು ಪ್ರಶ್ನೆ. ಕುವೆಂಪು, ಆನ ಕೃಷ್ಣರಾವ್, ಹುಯಿಲಗೋಡ ನಾರಾಯಣರಾವ್, ಆಲೂರು ವೆಂಕಟರಾವ್. ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ ಬನ್ನಿ. ಯಾವುದು ಸರಿಯಾದ ಉತ್ತರ ನೋಡೋಣ ಬನ್ನಿ. ಸರಿಯಾದ ಉತ್ತರ ಹುಯಿಲಗೋಡ ನಾರಾಯಣರಾವ್. ಇವರು ಈ ಕಾವ್ಯವನ್ನು ರಚಿಸಿದವರು. ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆ ಎಂದು ಹೆಸರು ಗಳಿಸಿದ ಸಾಹಿತಿ ಯಾರು? ಕನ್ನಡ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆ ಎಂದು ಹೆಸರು ಗಳಿಸಿದ ಸಾಹಿತಿ ಯಾರು? ರತ್ನಾಕರ ವರ್ಣಿ, ತುಳುಕಿನ ವೆಂಕಟಣ್ಣಯ್ಯ, ಹರಿಹರ, ರನ್ನ ಜನ್ನ. ಈ ನಾಲ್ವರಲ್ಲಿ ಸರಿಯಾದ ಉತ್ತರ ಯಾವುದು ನೋಡೋಣ ಬನ್ನಿ. ಸ್ನೇಹಿತರೆ, ಸರಿಯಾದ ಉತ್ತರ ತುಳುಕಿನ ವೆಂಕಣ್ಣಯ್ಯ. ಇವರು ಕನ್ನಡ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆ ಎಂದು ಹೆಸರಾಗಿದ್ದವರು. ಮುಂದಿನ ಪ್ರಶ್ನೆ, ಕನ್ನಡದಲ್ಲಿ ಗ್ರೀಕ್ ಮಾದರಿಯ ರೌದ್ರ ನಾಟಕಗಳನ್ನು ಬರೆದವರು ಯಾರು? ಕನ್ನಡದಲ್ಲಿ ಗ್ರೀಕ್ ಮಾದರಿಯ ರೌದ್ರ ನಾಟಕಗಳನ್ನು ಬರೆದವರು ಯಾರು? ಕ ಹನುಮಂತರಾವ್, ಕುವೆಂಪು, ಬಿ ಎಂ ಶ್ರೀ, ತ ರಾ ಸುಬ್ಬರಾವ್. ಈ ನಾಲ್ವರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ ಬನ್ನಿ. ಸ್ನೇಹಿತರೆ, ಸರಿಯಾದ ಉತ್ತರ ಬಿ ಎಂ ಶ್ರೀ. ಬಿ ಎಂ ಶ್ರೀಕಂಠಯ್ಯ ಅವರು ಕನ್ನಡದಲ್ಲಿ ಗ್ರೀಕ್ ಮಾದರಿಯ ರೌದ್ರ ನಾಟಕಗಳನ್ನು ಬರೆದವರು. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ತುಳು ಭಾಷೆ ಪ್ರಚಲಿತದಲ್ಲಿದೆ? ಅಂದರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ತುಳು ಭಾಷೆಯನ್ನು ಮಾತನಾಡುತ್ತಾರೆ ಎಂಬುದು ಅರ್ಥ. ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ. ಸ್ನೇಹಿತರೆ, ಈ 4 ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಯಲ್ಲಿ ತುಳುವನ್ನು ಮಾತನಾಡುತ್ತಾರೆ? ಬನ್ನಿ, ಸರಿಯಾದ ಉತ್ತರ ನೋಡೋಣ. ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ಭಾಷೆ ಪ್ರಚಲಿತದಲ್ಲಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಗೋಲ್ಗೋತ ಯಾರ ಪ್ರಸಿದ್ಧ ಕೃತಿಯಾಗಿದೆ? ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಗೋಲ್ಗೋತ ಎಂಬುದು ಯಾರ ಪ್ರಸಿದ್ಧ ಕೃತಿಯಾಗಿದೆ? ಕುವೆಂಪು, ಪಂಜೆ ಮಂಗೇಶರಾಯ, ಗೋವಿಂದ ಪೈರವರು, ರತ್ನಾಕರ ವರ್ಣಿ. ಈ ನಾಲ್ವರಲ್ಲಿ ಗೋಲ್ಗೋತ ಯಾರ ಕೃತಿಯಾಗಿದೆ? ಬನ್ನಿ, ಸರಿಯಾದ ಉತ್ತರವನ್ನು ನೋಡೋಣ. ಗೋವಿಂದ ಪೈ ಅವರ ಕೃತಿ ಗೋಲ್ಗೋತ ಆಗಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ ಈ ಪದ್ಯದ ಕರ್ತೃ ಯಾರು? ಈ ಪದ್ಯವನ್ನು ಬರೆದವರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಬನ್ನಿ, ಈಶ್ವರ ಬೆಣಕಲ್, ದ ರಾ ಬೇಂದ್ರೆ, ಜಿ ಎಸ್ ಶಿವರುದ್ರಪ್ಪ, ಈಶ್ವರ ಸಣಕಲ್.
ಈ ನಾಲ್ವರಲ್ಲಿ ಯಾರು ಈ ಪದ್ಯವನ್ನು ಬರೆದವರು? ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಸರಿಯಾದ ಉತ್ತರ ಈಶ್ವರ ಸಣಕಲ್ ಅವರು ಈ ಕಾವ್ಯವನ್ನು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ, ತೆಲುಗಿನ ವೇಮನ್, ತಮಿಳಿನ ತಿರುವಳ್ಳನವರ್ ಅವರ ಸಮನಾದ ಕನ್ನಡ ಕವಿ ಯಾರು? ಅಂದರೆ ತೆಲುಗಿನಲ್ಲಿ ವೇಮನ್ ಹಾಗೆ ತಮಿಳಿನಲ್ಲಿ ತಿರುವಳ್ಳನವರ ಹಾಗೆ ಕನ್ನಡದಲ್ಲಿದ್ದ ಕವಿ ಸಮಕಾಲೀನ ಕವಿ ಯಾರೆಂದರೆ ಲಕ್ಷ್ಮೀಶ, ರತ್ನಾಕರ, ಸರ್ವಜ್ಞ, ಕನಕದಾಸ. ಈ ನಾಲ್ವರಲ್ಲಿ ಯಾರು ಅವರಿಗೆ ಸಮಕಾಲೀನ ಕವಿ ಎಂದರೆ ಸರಿಯಾದ ಉತ್ತರ ಸರ್ವಜ್ಞ ಅವರು ತೆಲುಗಿನ ವೇಮನ್, ತಮಿಳಿನ ತಿರುವಳ್ಳರ್ ಅವರಿಗೆ ಸಮಕಾಲೀನ ಕನ್ನಡ ಕವಿಯಾಗಿದ್ದರು. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಕ್ವಿಜ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕ್ವಿಜ್ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನಿಮಗೆ ಯಾವುದಾದರೂ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕನೂ ಸಹ ತಿಳಿಸಬಹುದು. ಧನ್ಯವಾದಗಳು ಸ್ನೇಹಿತರೆ.